ಇನ್ನು ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡಿದಂತಹ ಆರೋಪ ಕೆಲವು ರೀಲ್ಸ್ ಮಾಡ್ತಕ್ಕಂಥವ್ರಿಗೆ ರೀಲ್ಸ್ ಸ್ಟಾರ್ ಸೋನು ಗೌಡ ಮತ್ತು ಕಿರುತೆರೆ ನಟಿಯರ ವಿಚಾರಣೆ ಆಗಿದೆ. ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡಿದಂತಹ ಆರೋಪದ ಮೇಲೆ ರೀಲ್ಸ್ ಸ್ಟಾರ್ ಸೋನು ಗೌಡ ಮತ್ತು ಕಿರುತೆರೆ ನಟಿಯರ ವಿಚಾರಣೆಯಾಗಿದೆ. ಅಂದರೆ ಇವರ ಇನ್ಸ್ಟಾ ಪೇಜಲ್ಲಿ ಜಾಹೀರಾತನ್ನು ಬಿತ್ತರಿಸಿದ್ರಂತೆ. ರೀಲ್ಸ್ ಸ್ಟಾರ್ಗಳ ಹೆಸರನ್ನು ಪಟ್ಟಿ ಮಾಡಿ ಪೊಲೀಸರು ನೋಟಿಸ್ ಕೊಟ್ಟಿದ್ರು ಎಲ್ರಿಗೂ. ಬೆಂಗಳೂರು ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ಕೊಟ್ಟಿದ್ರಂತೆ ಯಾರೋ ವಕೀಲರು, ನೋಡಿ ಎಲ್ಲ ಹೀಗೆ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಸೋನು ಶ್ರೀನಿವಾಸ್ ಗೌಡ, ದೀಪಕ್ ಗೌಡ, ವರುಣ್ ಆರಾಧ್ಯ, ದಚ್ಚು ಸೇರಿದಂತೆ 100ಕ್ಕೂ ಹೆಚ್ಚು ರೀಲ್ಸ್ ಸ್ಟಾರ್ಗಳಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಇನ್ಮುಂದೆ ಇಂತಹ ಜಾಹೀರಾತುಗಳನ್ನು ತಾವು ಪ್ರಕಟಿಸುವುದಿಲ್ಲ ಅಂತ ಏನೋ ಒಂದಷ್ಟು ಅವರು ಈಗ ತಪ್ಪು ಒಪ್ಕೊಂಡಿದ್ದಾರೆ. ಸರ್ ಅದೇ ಬೆಡ್ಡಿಂಗ್ದು ಸ್ಟೋರಿ ಹಾಕಿಬಿಟ್ಟಿದ್ರು ಅಂದ್ಬಿಟ್ಟು ಎನ್ಕ್ವೈರಿ ಕರೆದಿದ್ರು. ಆ್ಯಕ್ಚುಲಿ ನಾನು ತುಂಬ ಜನ ಆಗಲೇ ಸ್ಟೋರಿ 5,000 ಕೊಡ್ತೀನಿ ಅಂದರು. ಅದನ್ನು ಹಾಕ್ಬಾರ್ದು ಗೊತ್ತಿತ್ತು. ಯಾರೋ ಸ್ಟೋರಿಲಿ ಬರೀ ಹೋಗಲಿ ಪೇಪರ್ ಇದು ಹಾಕಿ ಅಂತ ಹೇಳಿದ್ರು, ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಕೊಡ್ತೀನಿ ಅಂದ್ಬಿಟ್ಟು ಸ್ಟೋರಿ ಹಾಕಿದ್ರು. ಇದನ್ನು ಹಾಕಲ್ಲ ಏನೂ ಇಲ್ಲ ಅಂತ ಹೇಳಿದ್ರು. ಸ್ಟೋರಿ ಹಾಕ್ಬಿಟ್ಟಿದೆ. ಅವ್ರು ಕೊಡ್ತೀನಿ ದುಡ್ಡು ಕೊಡ್ತೀನಿ MS ಫೋಟೋ ಮತ್ತೆ ಬ್ಲಾಕ್ ಮಾಡಿಬಿಟ್ರು. ಅದಕ್ಕೆ ನನ್ನ ಅದಕ್ಕೆ ಡಿಲೀಟ್ ಮಾಡಿದೆ. ಅದ್ರಲ್ಲಿ ನಲ್ಲಿ ಲಿಸ್ಟ್ ಇತ್ತು. ಅದಕ್ಕೆ ಬೆಟ್ಟಿಂಗ್ ಆಡ್ಬಾರ್ದು ಅಂತ ದಯವಿಟ್ಟು ಹೇಳ್ತೀನಿ. ಯಾರು ಬೆಟ್ಟಿಂಗ್ ಸರ್ ಅದು ಇಂಗ್ಲೀಷಲ್ಲಿ ಬರಲಿ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೆ ಗೊತ್ತಿರುತ್ತೆ. ಅವರು ಬೇರೆ IPL ಬೆಟ್ಟಿಂಗ್ ಆಡಿ ಮತ್ತು ಇಷ್ಟು ದುಡ್ಡು ಕೊಡ್ತೀವಿ, ಇಷ್ಟು ದುಡ್ಡು ಗೆಲ್ಬೋದು, ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ತಾರೆ. ಅದು ನನಗೆ ಗೊತ್ತಿತ್ತು. ಆ್ಯಕ್ಚುಲಿ ಇದು ಬರೀ ಓನ್ಲಿ ಫೋಟೋ ಅಲ್ವಾ, ಇವಾಗ ಸಾಯಂಕಾಲ ಇಂಥ ಟೀಮ್ ಆಡುತ್ತೆ ಅಂತ ಆಗ್ತಿರು. ಇದರಲ್ಲಿ ಕೆಳಗಡೆ ಬರ್ದಿದ್ದು ಸರ್ ಇತ್ತು. ಏಕೆಂದರೆ ನಾವು ನಾರ್ಮಲಾಗಿ ಮಾಡಬಾರ್ದು. ನಾನು ಬೆಟ್ಟಿಂಗ್ ಪ್ರಮೋಟ್ ಮಾಡಲ್ಲ ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದೀನಿ ಕೂಡ, ಮಾಡೋದು ಇಲ್ಲ ಸದಾಕಾಲ. ಆ್ಯಂಡ್ ಎಲ್ಲ ನನಗಿಂತ ಮಿಲಿಯನ್ ಫಾಲೋವರ್ ಇರೋರು ಎಲ್ಲ ಮಾಡಿದ್ದಾರೆ. ಏನೊಂದು 100ಕ್ಕೂ ಹೆಚ್ಚು ಜನ ಆಗಲೇ ಹೇಳ್ದಂಗೆ 100ಕ್ಕೂ ಹೆಚ್ಚು ಜನ ಮಾಡಿದ್ದಾರೆ. ಅದನ್ನು ನೋಡ್ಕೊಂಡೋಸ್ಕರ ನಾನು ಇವರೆಲ್ಲ ಮಾಡಿದ್ದಾರಲ್ಲ IPL ಸ್ಟೋರಿ ಇದೇನು ಫ್ರಾಡ್ ಇರಲ್ಲ ಅಂತ ನಾನು ಕೂಡ ಬರೀ ಸ್ಟೋರಿ ಹಾಕಿದ್ದೆ ಅಷ್ಟೇ. ಅವರೇ ಮಾಡಿದ್ದಾರೆ ಅಂದರೆ ಮಿಲಿಯನ್ ಫಾಲೋವರ್ಸು ಎಲ್ಲ ಸೀರಿಯಲ್ ಆ್ಯಕ್ಟರ್ಸ್ ಎಲ್ಲ ಮಾಡಿದ್ದಾರೆ. ಇನ್ನು ನಾವು ಇದರಲ್ಲಿ ಮಾಡೋದ್ರಲ್ಲಿ ಏನಿರಲ್ಲ. ಇದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಎಗೈನ್ ವಿನಯ್ ಗೌಡದಲ್ಲಿ ಆಯ್ತಲ್ಲ ಅದೇ ರೀತಿ ಇಲ್ಲೂ ಅಂತ ಅನ್ಸುತ್ತೆ. ಇವ್ರುಗಳಿಗೆ ತಾವು ಮಾಡ್ತಿರೋದು ತಪ್ಪು ಅನ್ನೋ ಅರಿವೇ ಇರಲಿಲ್ವಾ ಅಂತ. ಈಗ ಪೊಲೀಸರು ಯಾರ್ಯಾರಿಗೆ ನೋಟಿಸ್ ಕೊಟ್ಟು ಕರೆಸಿದ್ದಾರೆ, ಮತ್ತು ಬರೀ ನೋಟಿಸ್ಗೆ ಉತ್ತರ ಅಷ್ಟೇನಾ ಅಥವಾ ಏನಾದರೂ ಬೇರೆ ಕ್ರಮ ತಗೊಂಡಿದ್ದಾರಾ ಪೊಲೀಸರು ಅಂತ? ಅರವಿಂದ್, IPL ಬೆಟ್ಟಿಂಗ್ ಆ್ಯಪ್ಗಳ ಬಗ್ಗೆ ಪ್ರಚಾರ ಮಾಡ್ತಿದ್ದಂಥ ಆರೋಪದಡಿ ಬೆಂಗಳೂರಿನ ರೀಲ್ ಸ್ಟಾರ್ಸ್ಗಳು ಮತ್ತೆ ಕಿರುತೆರೆ ನಟ ನಟಿಯರಿಗೆ ಸೈಬರ್ ಕ್ರೈಮ್ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿರುವ ಮಾಹಿತಿ ಪ್ರಕಾರ ಸುಮಾರು 100 ಜನರಿಗೆ ಪಟ್ಟಿ ಮಾಡಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ಇಲ್ಲಿಯವರೆಗೂ ಸುಮಾರು 50 ಜನ ರೀಲ್ ಸ್ಟಾರ್ಸ್ಗಳು ಮತ್ತೆ ಕಿರುತೆರೆ ನಟ ನಟಿಯರಿಗೆ ವಿಚಾರಣೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ವರುಣ್ ಆರಾಧ್ಯ ಜೊತೆಗೆ ಸೋನು ಶ್ರೀನಿವಾಸ್ ಗೌಡ ಸೇರಿದಂತೆ ಒಟ್ಟು 50 ಜನರನ್ನ ಈಗಾಗಲೇ ಸೈಬರ್ ಕ್ರೈಮ್ ಪೊಲೀಸರು ವಿಚಾರಣೆಯನ್ನ ಮಾಡಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಇರುವಂತದ್ದು. ಯಾಕಂದ್ರೆ ಅನ್ರಿಜಿಸ್ಟರ್ಡ್ ಆ್ಯಪ್ಗಳನ್ನ ಇವರು ಪ್ರಚಾರ ಮಾಡಿ ಇವರಿಗೆ ಸಾಕಷ್ಟು ಫಾಲೋವರ್ಸ್ಗಳಿದ್ದಾರೆ. ಇವರು ಇನ್ಸ್ಟಾಗ್ರಾಮ್ ಪೇಜ್ ಮತ್ತೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಅನ್ರಿಜಿಸ್ಟರ್ಡ್ ಆ್ಯಪ್ಗಳನ್ನ ಅಡ್ವರ್ಟೈಸ್ ಮಾಡ್ತಿದ್ದಂತ ಆರೋಪದ ಮೇಲೆ ಇವರಿಗೆ ವಿಚಾರಣೆಯನ್ನ ಮಾಡಿರುವಂತದ್ದು. ವಿಚಾರಣೆ ವೇಳೆ ಇವರು ತಾವು ಅರಿವಿಲ್ಲದೆ ಈ ಒಂದು ಆಡ್ ಅನ್ನ ಹಾಕಿದ್ದೇವೆ, ಇನ್ನು ಮುಂದೆ ನಾವು ಹಾಕೋದಿಲ್ಲ ಅನ್ನುವಂತ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ವಿಚಾರಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಫಸ್ಟ್ ಟೈಮ್ ಆಗಿರೋದ್ರಿಂದ ಎಚ್ಚರಿಕೆ ಕೊಟ್ಟು ಕಳಿಸಿರ್ತಾರೆ ಪೊಲೀಸರು ಅಷ್ಟೇ.